ಪಾಣಿ ಬರ್ತಾ ಇದೆ, ದುರಸ್ತಿ ಆಗುತ್ತೆ. ಹೇಳ್ತೀನಿ ಈಗ ಮೊನ್ನೆ ಕಂದಾಯ ಸಚಿವರು ಇಲ್ಲಿ ಬಂದಾಗಲೂ ಕೂಡ ಭಾಷಣದಲ್ಲಿ ಮಾತಾಡಿದ್ರು. ಏನಂತ ಹೇಳಿದರೆ, ಮೊದಲು ನಮ್ಮ ಹತ್ರ ಈಗ ಅವೈಲಬಲ್ ಏನಿದೆ ಗೊತ್ತಾಯ್ತಲ್ಲ ರೆಕಾರ್ಡ್ಸ್, ಅಂಥವುಗಳನ್ನ ಫಸ್ಟ್ ಮೊದಲನೇ ಹಂತದಲ್ಲಿ ಈಗ ಅಪ್ಲೋಡ್ ಮಾಡ್ತಾ ಇದ್ವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 2700ಕ್ಕೂ ಹೆಚ್ಚು ಅರ್ಜಿಗಳನ್ನು ಈಗ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ವಿ. ಇದು ಭಾಳಷ್ಟು ಅರ್ಜಿಗಳಿದ್ದಾವೆ ನಮ್ಮ ಹತ್ರ. ಹಂತವಾಗಿ ಅದನ್ನು ಅಪ್ಲೋಡ್ ಮಾಡೋಂಥ ಕ್ರಮಗಳನ್ನ ತಗೊಳ್ತೀವಿ. ಈಗ ಕೆಲವು ಏನಿಲ್ಲ ಸಾಗುವಳಿ ಚೀಟಿ ಅದಕ್ಕೆ ಸರ್ಕಾರ ಯಾವ ಥರ ಒಂದು ತೀರ್ಮಾನ ದುರಸ್ತಿ ಫೀಲ್ಡಲ್ಲಿ ಇರ್ಬೋದು, ಕೆಲವು ಜಮೀನಲ್ಲಿ ಇರ್ಬೋದು, ಬಟ್ ಕಡತಗಳು ಇಲ್ಲದೆ ಇರಲಿಲ್ಲ. ಅಂಥವಕ್ಕೆಲ್ಲ ಸರ್ಕಾರ ಏನು ಮಾಡಬೇಕು ಇಂಥ ಪ್ರಕರಣಗಳಲ್ಲಿ ಸುಮಾರು ಅದ್ರ ಪ್ರಕಾರ ಮಾಡೋಣ. ಬಟ್ ಈಗಂತೂ ವೆರಿಫೈ ಮಾಡಲಿಕ್ಕೆ ಡಿಜಿಟೈಸೇಷನ್ ಮಾಡೋಂಥದ್ದು ತಂತ್ರಾಂಶ ತಂತ್ರ ಮಾಡೋಂಥದ್ದು ಏನಿದೆ ಅದು ಆಲ್ರೆಡಿ ಪ್ರಗತಿ ಇದೆ. ಕೈ ನಡ್ತಾ ಇದ್ದರೆ ಸಾಹೇಬ್ರೆ, ಹುಸೇನ್ ಅಂತ ಮಲ್ಲ ಸಂಚಾರಕ್ಕೆ ಏನಾಗಿದೆ, ಹೈಬ್ರಿಡ್ ಕೀಟನಾಶಕಗಳಿಂದ ಇವತ್ತು ನಾವು 100 ವರ್ಷ ಬದುಕೊಂಡು 40 ವರ್ಷ ಹೋಗ್ತಾಯಿದೆ. ರೀಸನ್ ಇಷ್ಟೇ, ಆ GKVK ರಿಸರ್ಚ್ ನಡೆದಿದೆ, ನಮ್ಮೆಲ್ಲರ ಬಾಡಿಯಲ್ಲಿ ಪ್ರಿನ್ಸಿಪಲ್ ಇದೆ, ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಕಡೆ ಹೇಳ್ತಾ ಇದೆ. ಇವತ್ತು ಇದು ತಗೊಳ್ಳೋದ್ರಿಂದ 2030 ನಾವೇನಾದರೂ ಸಾವಯವ ಬೇಸಾಯ ಮಾರ್ಪಾಟಾಗಿಲ್ಲ ಅಂದರೆ ತಾಯಿ ಹೊಟ್ಟೆ ಹುಟ್ಟೆ ಮಗು ಕೂಡ ಹಾರ್ಟ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವು ಯಾಕಂದರೆ ಈ ಜಿಲ್ಲೆ ಒಬ್ಬ ದತ್ತಾಧಿಕಾರಿಗಳಾಗಿ ನಿಮ್ಮ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು, ಇದೆಲ್ಲ ರಾಜ್ಯಾಂತ ಅಂತ ಇಡೀ ಭಾರತದಲ್ಲಿ ಆಗಬೇಕು. ಇಲ್ಲಿಂದ ನಾವು ಶುರು ಮಾಡೋಣ. ಯಾಕೆ ಸಾವಯವ ಬೇಸಾಯ ತುಂಬ ಪ್ರೋತ್ಸಾಹ ಏನು ಈಗ ಸರ್ಕಾರದ ಹಂತದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಆದರೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಇವತ್ತು ಇದು ಸರ್ಕಾರದ ಆದೇಶ ಇದೆ. ರೈತರು ಬೆಳೆದಂಥ ಹಣ್ಣು, ಹೂವು, ತರಕಾರಿ, ಯಾವುದೇ ತರಕಾರಿಗಳನ್ನಾಗಿರ್ಬೋದು, ಹೂವಾಗಿರ್ಬೋದು, ಮಾರುಕಟ್ಟೆಗಳಲ್ಲಿ ಸುಂಕ ವಸೂಲಿ ಮಾಡಬಾರ್ದು ಅಂತೇಳಿ ಈ ಒಂದು ಸರ್ಕಾರದ ಆದೇಶ APMC ಸ್ಪಷ್ಟ ಆದೇಶ ಇದ್ರೂ ಕೂಡ ಇದು ಚಿಕ್ಕಬಳ್ಳಾಪುರ APMC ಮಾರುಕಟ್ಟೆಯಲ್ಲಿ 10 ರೂಪಾಯಿ ಹೂವಿಗೆ ಸುಂಕ ವಸೂಲಿ ಮಾಡ್ತಿದ್ದಾರೆ ಸರ್. ಹಾಗಾಗಿ ತಾವು ಅದನ್ನು ಕಡಿಮೆ ಹಾಕಬೇಕು ಅಂತೇಳಿ ಸರಿ ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು ಏನಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಘಟ್ಟ ತಾಲೂಕು ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ 2823 ಎಕರೆ ಕೇರಿಗೆ ಭೂಸ್ವಾಧೀನಕ್ಕೆ ಒಳಪಟ್ಟಿದ್ದಾರೆ. ನಾವು ಹೇಳ್ತಕ್ಕಂಥದ್ದು ಕೈಗಾರಿಕೆ ವಿರೋಧಿಗಳಲ್ಲ ನಾವು. ಆದರೆ ಏನು ಕೈಗಾರಿಕೆಗಳು ಬಂದಿದೆ ಅದರಲ್ಲಿ 525 ಎಕರೆ PSL ಕಂಪನಿ ಹೆಸರು ಬರ್ತಾ ಇದೆ. ಆ 525 ಎಕರೆ PSL ಕಂಪನಿ ಕಾಲು 10,000, 20,000, 50,000 ಸರ್, 2 ಲಕ್ಷ ಮೇಲೆ ಯಾರು ರೈತರಿಗೆ ಕೊಟ್ಟಿಲ್ಲ. ಕೊಡಬೇಕು, ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತಂದರೆ ರೈತರು ನ್ಯಾಮರಿಸಿ GPA ಮಾಡ್ಕೊಂಡಿದ್ದಾರೆ. ಅದು ಪಾಣಿಯಲ್ಲಿ PSL ಕಂಪನಿ ಆಧಾರ ಬರ್ತಾ ಇದೆ. ಅದರಲ್ಲಿ 525 ಎಕರೆ ಏನು ಕೈಗಾರಿಕೆಗೆ ಹೋಗಿದೆ. ಆ ಒಂದು 525 ಎಕರೆ ಜಮೀನು ಏನು ಕೈಗಾರಿಕೆಯಿಂದ ಬರ್ತಕ್ಕಂಥ ಭೂ ಪರಿಹಾರ ಏನೇ ಇರ್ಬೋದು ಅದು ಮೂಲ ರೈತರು ಕೊಡಬೇಕು. ಅದು ತಮ್ಮ ಮಟ್ಟದಲ್ಲಿ ಸಹಾಯ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ನಾವು ಆವತ್ತು ಸಚಿವರ ಮುಂದೆನೂ ನಿಜ ಮಾತು ಹೇಳಿದ್ದೀವಿ, ಬೇರೆ ಬೆದಗಾರ ಮುಂದೆ ನಿಜ ಮಾತು ಹೇಳಿದ್ದೀವಿ, ನಿಮ್ಮ ಮುಂದೆ ನಿಜ ಹೇಳ್ತೀವಿ. ನಾವು ಏನು ಇವತ್ತು ಭೂಮಿ ಫಲವತ್ತಾದ ಕೃಷಿ ನೀರಾವರಿ ಪ್ರದೇಶವನ್ನು ಉಳಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಇದರಿಂದ ಆಧಾರ್ ಜೋಡಣೆ ಮಾಡಿ